ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲತಾ ಶೇಖರ್. ಎಷ್ಟೋ ಮಕ್ಕಳಲ್ಲಿ ಐಕ್ಯೂ ಪವರ್ ಕಡಿಮೆ ಇರುತ್ತೆ ಅಂತ ನೀವು ಬೇಸರ ಮಾಡ್ಕೊಳ್ತಿರ್ತೀರಿ ಅಲ್ವಾ? ಅಂದ್ರೆ ಚೆನ್ನಾಗಿ ಓದೋದಿಲ್ಲ, ಓದಿರ್ತಾನೆ ಎಕ್ಸಾಮ್ ಟೈಮಲ್ಲೆಲ್ಲ ಮರ್ತು ಹೋಗುತ್ತೆ. ಆಮೇಲೆ ಅವರಿಗೆ ಪದೇ ಪದೇ ಯಾವ್ದಾದ್ರೂ ಒಂದು ಕಾಯಿಲೆ ಬರ್ತಾ ಇರುತ್ತೆ. ಯಾಕಂದ್ರೆ ಇಮ್ಯುನಿಟಿ ತುಂಬಾನೇ ಕಡಿಮೆ ಇರುತ್ತೆ, ವೀಕ್ ಇರ್ತಾರೆ, ಸರಿಯಾಗಿ ತಿಂತಾ ಇರೋದಿಲ್ಲ, ಅಥವಾ ಚೈಲ್ಡ್ ಒಬೆಸಿಟಿ ಇದ್ರೂ ಕೂಡ ಅವರಿಗೆ ಇಮ್ಯುನಿಟಿ ಕಡಿಮೆನೇ ಇರುತ್ತೆ. ಇಮ್ಯುನಿಟಿನೂ ಚೆನ್ನಾಗಿ ಮಾಡಬೇಕು, ಹಾಗೇನೆ ಮೈಂಡ್ ಸ್ಟ್ರೆಂಥನಿಂಗ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಮೆಮೊರಿ ತುಂಬಾ ಚೆನ್ನಾಗಾಗಬೇಕು, ಐಕ್ಯೂ ಪವರ್ ಅನ್ನೋದನ್ನ ಹೆಚ್ಚು ಮಾಡಬೇಕು ಅಂತಿದ್ದಾಗ ಅವರಿಗೆ ನೈಸರ್ಗಿಕ ಚಿಕಿತ್ಸೆಯಲ್ಲಿ ಬೇಕಾದಷ್ಟು ಡಿಫ್ರೆಂಟ್ ಆಗಿರೋವಂಥದ್ದು ಮೆಥಡ್ಸ್ ಇದೆ. ಅದನ್ನ ಕರೆಕ್ಟಾಗಿ ಹೇಳ್ಕೊಡ್ಬೇಕು. ತುಂಬಾ ಕಷ್ಟ ಅಲ್ಲ, ಅವರಿಗೆ ಆಟದ ಮೂಲಕ ಇದನ್ನೆಲ್ಲ ಕಲಿಸ್ತಾ ಬಂದ್ರೆ ತುಂಬಾ ಚೆನ್ನಾಗಿ ಚೇಂಜ್ ಆಗ್ತಾರೆ. ಜಸ್ಟ್ ಒಂದು 3 months ಅಲ್ಲೇ ಚೇಂಜ್ ಆಗ್ಬೋದು. ಕೆಲವೊಂದು ಪ್ರಾಣಾಯಾಮ, ಮಂತ್ರಗಳ ಉಚ್ಚಾರಣೆ, ಚಿಕ್ಕ ಮಕ್ಕಳಿಗೆ ಕೂಡ ಮಂತ್ರಗಳನ್ನ ಹೇಳ್ಕೊಡ್ಬೋದು. ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ತಾರೆ. ಆ ರೀತಿ ಮಾಡಿದಾಗ ಮಕ್ಕಳಲ್ಲಿ ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ನಿಮ್ಮ ಮಕ್ಕಳು ತುಂಬಾ ಚೆನ್ನಾಗಿ ಓದ್ತಾರೆ. ನೀವು ಅದೆಲ್ಲ ಫಾಲೋ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.